ಹಲೋ ಹಾಯ್ ನನ್ನ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಸೋತೆ ಎಂಬ ಮನೋಭಾವ ಇರುವಂತಹ ಮನುಷ್ಯರಿಗೆ ಅಥವಾ ನನ್ನ ಸ್ನೇಹಿತರಿಗೆ ನಾನು ಹೇಳುವುದು ಇಷ್ಟೇ: ನೀವೆಂದೂ ಸೋಲುವುದಿಲ್ಲ. ಒಂದಲ್ಲ ಒಂದು ದಿನ ನೀವು ಗೆದ್ದೇ ಗೆಲ್ತೀರಾ ಅನ್ನೋ ಮನೋಭಾವದಿಂದ ಇರಿ. ಚಿಂತೆ ಪಡದೆ ಯಾವುದೋ ಒಂದು ದೂರದಲ್ಲಿ ಕುಳಿತರೆ ಉಪಯೋಗವಿಲ್ಲ. ಕೂಡಿ ಯೋಚನೆ ಮಾಡಿ ಹೆಜ್ಜೆ ಇಡುವಾಗ ನೀವು ಇಡುವ ಹೆಜ್ಜೆ ಎಷ್ಟು ಸುಂದರವಾಗಿದೆ ಎಂದು ತಿಳಿದುಕೊಂಡು ನೀವು ಮುಂದುವರಿಸುವ ಜೀವನವನ್ನು ಮುಂದೆ ನಡೆಯಲಿ ಇಟ್ಟುಕೊಂಡು ನೀವು ಮುಂದೆ ನಡೆದರೆ ನಿಮಗೆ ಒಂದಲ್ಲ ಒಂದು ದಿನ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋ ಮನೋಭಾವನೆಯಿಂದ ನೀವು ಮುಂದುವರಿಯಲೇಬೇಕು. ಆದರೆ ಒಂದು ತಿಳಿದುಕೊಳ್ಳಿ, ಯಾವುದಕ್ಕೂ ಯಾರಿಗೂ ತಲೆ ಕೊಡದೆ ನೀವು ಮುಂದುವರಿದದ್ದೇ ಆದರೆ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗಲು ಸಾಧ್ಯ. ಅವರು ಏನನ್ನುಕೊಳ್ಳುತ್ತಾರೋ, ಇವರು ಏನನ್ನುಕೊಳ್ಳುತ್ತಾರೋ ಎಂದು ಮನೋಭಾವನೆಯನ್ನು ಬಿಟ್ಟುಕೊಂಡು ನೀವು ಅವರು ಅನ್ನುವ ಮಾತಿಗೆ ತಲೆ ಕೊಡದೆ ನಿಮ್ಮ ದಾರಿಯನ್ನು ನೀವು ನೋಡಿಕೊಂಡರೆ ನಿಮಗೆ ದೇವರು ಒಳ್ಳೆಯದು ಮಾಡೇ ಮಾಡುತ್ತಾನೆ. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಜೀವನವನ್ನು ಯಾವುದೇ ಕಾರ್ಯಕ್ಕಾಗಲಿ ಮುಂದುವರಿಸಿ, ಯಾವುದೇ ಕೆಲಸ ಸ್ಟಾರ್ಟ್ ಮಾಡಲಿ, ಏನೇ ಮಾಡಲಿ ಯಾವುದಕ್ಕೂ ತಲೆ ಕೊಡದೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತದೆಯೋ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿಕೊಂಡು ನೀವು ಮುಂದೆ ಸಾಗು ಅಂತಂದೇಳಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ನೀವು ಯಾರು ಏನೇ ಅಂದರೂ ತಲೆ ಕೆಡಿಸಿಕೊಳ್ಳದೆ ನೀವು ನಿಮ್ಮ ಹೆಜ್ಜೆಯನ್ನು ಮುಂದುವರಿಸಲೇಬೇಕು. ಒಂದು ಪಕ್ಷಿಯಾದರೂ ಅದು ತನ್ನ ಗೂಡು ಕಟ್ಟುವಾಗ ಒಂದೇ ಕಟ್ಟುತ್ತದೆ ಹೊರತಾಗಿ ಇನ್ನೊಬ್ಬರನ್ನು ಸೇರಿಸಿಕೊಳ್ಳುವುದಿಲ್ಲ. ಹಾಗೆಯೇ ಎಷ್ಟು ಚಂದ ಗೂಡು ಕಟ್ಟುತ್ತದೆಯೋ ಹಾಗೆ ನಿಮ್ಮ ಜೀವನವನ್ನು ಅಷ್ಟು ಸುಂದರವಾಗಿ ನೀವು ಜೀವನವನ್ನು ಕಟ್ಟಿಕೊಳ್ಳಬೇಕು ಎಂದು ನಾನು ಕೇಳಿಕೊಳ್ಳುತ್ತಾನೆ. ಆ ಚಿಕ್ಕ ಪಕ್ಷಿಯು ಒಂದು ಬಾಯಲ್ಲಿ ಹೋಗಿ ಗೂಡು ಕಟ್ಟುತ್ತದೆ ಎಂದರೆ ಮನುಷ್ಯರಾದ ನಾವು ಎಷ್ಟು ಎರಡು ಕೈ ಕಾಲುಗಳನ್ನೆಲ್ಲ ನೆಟ್ಟಗಿಟ್ಟುಕೊಂಡು ನಾವು ಎಷ್ಟು ಚೆನ್ನಾಗಿ ಮುಂದೆ ಜೀವನವನ್ನು ನಡೆಸಬೇಕು ಎಂಬ ಮನೋಭಾವನೆಯನ್ನು ಇಟ್ಟುಕೊಂಡು ನಾವು ಯಾವುದಕ್ಕೂ ತಲೆ ಕೊಡದೆ ನೀವು ಮುಂದುವರಿಸಬೇಕು. ಯಾವುದಕ್ಕೂ ಚಿಂತೆ ಪಡಬೇಡಿ, ಯಾರ ಮೇಲಿನ ಭಯ ಬೇಡ. ನೀವು ಏನೇ ಎಂಬುದು ನಿಮಗೆ ತಿಳಿದು ಇದ್ದರೆ ಸಾಕು, ಅಷ್ಟೇ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೊಂದುತ್ತೀರಾ. ಹಾಗೆಯೇ ಯಾರನ್ನು ದೂರ ತಳ್ಳಬೇಡಿ, ಸ್ನೇಹಿತರೊಂದಿಗೆ ಬೆರೆಯಿರಿ, ಯಾರನ್ನೂ ದೂಷಿಸಬೇಡಿ ಎಂದು ನಾನು ಹೇಳುತ್ತೇನೆ. ನಿಮ್ಮನ್ನು ದೂರ ಇಟ್ಟವರು ನಿಮ್ಮ ಮುಂದೆ ನಾಳೆ ಬಂದು ನಿಮ್ಮನ್ನೇ ಕೈಗೂಡುತ್ತಾರೆ. ದುಡ್ಡೇ ದೊಡ್ಡದಲ್ಲ, ಅದನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಎಂಬ ನಾವು ಯೋಚನೆ ಮಾಡಿ ಮುಂದುವರಿಸಲೇಬೇಕು. ನಾಳೆ ನಿಮ್ಮ ಮುಂದೆ ಯಾರು ನಿಮ್ಮನ್ನು ದೂರ ತಳ್ಳುತ್ತಾರೋ ಅದೇ ನೀವು ಒಂದು ಸ್ಥಾನಕ್ಕೆ ಬಂದು ನಿಂತರೆ ಅವರೇ ನಿಮ್ಮ ಮುಂದೆ ಒಂದು ಕೈ ಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ಅವರಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನೀವು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತೇನೆ ಅಂತ ಹೇಳ್ತಾ ಬಾಯ್.